ಸುಳ್ಳೇನಲ್ಲ. ಅದೇ ಕಾಲಕ್ಕೆ ಅವ್ರು ಬರೋದು ಹೋಗೋದು ಸಹಿತ ತೊಂದರೆ ಆಗಿದ್ದು ಏನು ಸುಳ್ಳೇನಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಸಹಜದ ಈ ಟ್ಯಾಕ್ಸಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬಸ್ ಹುಡುಕಲು ಸರಿಯಾಗಿ ಸಿಗದ್ದರಿಂದಾಗಿ ಊರಲ್ಲಿ ಬರೋದು ಅಥವಾ ವಯಸ್ಸಾದವ್ರಿಗೆ ತೊಂದರೆ ಆಗಿದ್ದೂ ಸಹ ಅಷ್ಟು ಸತ್ಯವಾದ ಘಟನೆ ಆಗ್ಯದ ಆಗುವುದನ್ನು ಅನ್ನುವಂಥ ಮಾತಿದ್ದರೂ ಸಹ ಜನ ತಮ್ಮ ಅಸಮಾಧಾನ ಕೂಡಿಕೊಂಡಿದ್ದು ಅಲ್ಲಲ್ಲೇ ಕಂಡು ಬಂತಂತೇಳಿ ನಮ್ಮ ವರದಿಗಾರ ನಮಗೆ ತಿಳಿಸ್ತಾ ಇದ್ದರು. ಇಲ್ಲಿ ಈ ಒಂದು ಸಂದರ್ಭದಲ್ಲೇ ಸಹಜ ಎಲ್ಲರಿಗೂ ಒಂದಿಷ್ಟು ಹರಳು ತೊಂದರೆಗಳು ಮತ್ತೇನೋ ಆಗುವ ಸಹಜದ. ಬಟ್ ಜಾತ್ರೆ ಮಾತ್ರ ಜಾತ್ರೆ ಬಗ್ಗೆ ದೇವಿಯರ ಬಗ್ಗೆ ಎಲ್ಲರೂ ಭಕ್ತಿ ಭಾವದಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದು ಮಾತ್ರ ಅತ್ಯಂತ ಅದ್ಭುತವಾದಂಥ ವಿಷಯ. ಹೀಗಾಗಿ ಇನ್ನು ಮುಂದಿನ ದಿನದಲ್ಲಿ ಈಗಾಗಲೇ ತಮ್ಮ ಸ್ವಸ್ಥಾನದಲ್ಲೇ ಇರುತ್ತಿರುವಂಥ ದೇವಿಯರ ಸಮೀಪದಲ್ಲೇ ವಿಶೇಷವಾಗಿ ಬಯಲಾಟ ಪ್ರದರ್ಶನ ಆಗ್ತಾ ಇದ್ದಾವೆ. ಮತ್ತು ದೇವಿಯರ ಮೂರ್ತಿಗಳಿಗೆ ಎಡೆ ನೀಡುವುದು, ಭಕ್ತಿ ತಮ್ಮ ಭಾವನೆ ತಮ್ಮ ಒಂದು ಸಮರ್ಪಣೆ ಮಾಡಿಕೊಳ್ಳುವಂಥ ಘಟನೆಗಳು ನಡೆಯುವಂಥವು. ಜೊತೆಗೆ ಸಾಯಂಕಾಲ ಮದ್ದು ಹಾರಿಸುವಂಥದ್ದು, ರಾತ್ರಿ ಬೈರಾಟ್ ಪ್ರದರ್ಶನ ಇವೆಲ್ಲ ನಡೆಯುವಂಥವು. ಮುಂದೆ ಇದರ ನಂತರ ಬರುವಂಥ ಭಾನುವಾರ ಅಂದರೆ ಸಂಡೇ ಸೈಕಲ್ ಷರತ್ತು ಮತ್ತು ಜೋಡಿ ಕುದುರೆ ಷರತ್ತುಗಳು, ಜೋಡಿ ಕುದುರೆ ಗಾಡಿ ಷರತ್ತು ಜರುಗುತ್ತವೆ ಅಂಥೇಳಿ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವು ಒಂದು ಅದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ಅದರಲ್ಲೂ ಸಹ ಜನ ಭಾಗಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಮಂಗಳವಾರ ಕೊನೆಯ ದಿನ 9ನೇ ದಿನದ ಜಾತ್ರೆ. ಆ ದಿನ ಇಡೀ ಊರ ಎಲ್ಲ ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸುವಂಥದ್ದು. ಅದರ ಜೊತೆಗೆ ತಮ್ಮನ್ನು ತಾವು ಈ ಒಂದು ಜಾತ್ರೆಯಿಂದ ಭಕ್ತಾದಿಗಳು ಒಂದಿಷ್ಟು ದೂರ ಸರಿಯುವಂಥ ಘಟನೆಗಳು ನಡೆಯುವಂಥ ಅದವುಗಳಾಗಿವೆ. ಹೀಗಾಗಿ ಒಟ್ಟಾರೆಯಾಗಿ 9 ದಿನಗಳ